ಹರೇ ಶ್ರೀಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 12 ಶ್ಲೋಕ 13. ಅದೇ ಸಮರ್ಪಣ ಮನೋಭಾವದ ಭಕ್ತನ ಹೊಣೆ ಮಹಾಪುರುಷನದ್ದಾಗಿರುವುದು. ಆದ್ದರಿಂದ ಈತನು ಕರ್ಮಫಲವನ್ನು ತ್ಯಾಗ ಮಾಡುವ ಮೂಲಕ ಶೀಘ್ರವಾಗಿ ಶಾಂತಿಯನ್ನು ಪಡೆಯುವನು. ಈಗ ಶಾಂತಿಯನ್ನು ಪಡೆದ ಪುರುಷನ ಲಕ್ಷಣಗಳನ್ನು ಕುರಿತು ಹೇಳುವನು. ಈ ರೀತಿ ಶಾಂತಿಯನ್ನು ಪಡೆದ ಪುರುಷನು ಸಮಸ್ತ ಭೂತಗಳಲ್ಲಿ ದ್ವೇಷ ಭಾವವಿಲ್ಲದವನು, ಎಲ್ಲರನ್ನೂ ಪ್ರೇಮಿಸುವವನು, ಅಕಾರಣವಾಗಿಯೇ ಕರುಣಾಳುವು, ಅಹಂಕಾರ ಮಮಕಾರಗಳೆಲ್ಲವನ್ನು ಸುಖ ದುಃಖಗಳೆರಡರಲ್ಲೂ ಏಕ ಪ್ರಕಾರವಾಗಿರುವವನು, ಕ್ಷಮಾಶೀಲನೂ ಆಗಿರುವನು. ಪರಿಶುದ್ಧ ಭಕ್ತನು ಯಾವುದೇ ಸನ್ನಿವೇಶದಲ್ಲಿ ಪ್ರಕ್ಷುಬ್ಧನಾಗುವುದಿಲ್ಲ. ಅವನಿಗೆ ಯಾರ ವಿಷಯದಲ್ಲಿಯೂ ಅಸೂಯೆ ಇಲ್ಲ. ಅವನು ತನ್ನ ಶತ್ರುವಿನ ಶತ್ರುವೂ ಅಲ್ಲ. ನನ್ನ ಹಿಂದಿನ ಪಾಪಗಳಿಂದಲೇ ಈ ಮನುಷ್ಯನು ನನ್ನ ಶತ್ರುವಾಗಿ ನಡೆದುಕೊಳ್ಳುತ್ತಾನೆ. ಆದುದರಿಂದ ಪ್ರತಿಭಟಿಸುವುದಕ್ಕಿಂತ ಅನುಭವಿಸುವುದೇ ಉತ್ತಮ ಎಂದು ಯೋಚಿಸುತ್ತಾನೆ. ಭಕ್ತನು ಸಂಕಟದಲ್ಲಿ ಅಥವಾ ಕಷ್ಟದಲ್ಲಿ ಇರುವಾಗಲೆಲ್ಲ ಅದು ತನ್ನ ಮೇಲೆ ಭಗವಂತನ ಕರುಣೆ ಎಂದು ಭಾವಿಸುತ್ತಾನೆ. ನಾನು ಹಿಂದೆ ಮಾಡಿದ ಪಾಪಕರ್ಮಗಳ ದೆಸೆಯಿಂದ ಈಗ ಅನುಭವಿಸುತ್ತಿರುವುದಕ್ಕಿಂತ ಇನ್ನೂ ಬಹುವಾಗಿ ನಾನು ಸಂಕಟ ಪಡಬೇಕು. ನನಗೆ ಆಗಬೇಕಾದ ಶಿಕ್ಷೆ ಎಲ್ಲ ಆಗದಿರುವುದಕ್ಕೆ ಪರಮಪ್ರಭುವಿನ ಕರುಣೆಯೇ ಕಾರಣ. ದೇವೋತ್ತಮ ಪರಮ ಪುರುಷನ ದಯೆಯಿಂದ ನನಗೆ ಸ್ವಲ್ಪ ಮಾತ್ರ ಶಿಕ್ಷೆಯಾಗಿದೆ ಎಂದು ಯೋಚಿಸುತ್ತಾನೆ.